ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರವಂತಿ. ಈ ಜಗತ್ತಿನಲ್ಲಿ ಎಲ್ಲರಿಗೂ ಸ್ವತಂತ್ರವಾಗಿ ಬದುಕುವ ಮತ್ತು ಜೀವಿಸುವ ಹಕ್ಕಿದೆ. ಬಹುಶಃ ಒಬ್ಬರ ಪ್ರಾಣವನ್ನ ಕಿತ್ತುಕೊಳ್ಳುವ ಅಧಿಕಾರ ಸ್ವತಃ ಜನ್ಮ ಕೊಟ್ಟ ಜೀವದಾತರಿಗೂ ಇಲ್ಲ ಅನ್ಸುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಸಿದ್ಧಾಂತಗಳನ್ನ ಇಟ್ಕೊಂಡು ವಿವಿಧ ವಲಯಗಳಲ್ಲಿ ಮಾತನಾಡಬಹುದು. ಆದರೆ ಇನ್ನೊಬ್ಬರ ಹತ್ಯೆಗೈಯುವ ಕೀಳು ಮಟ್ಟಕ್ಕೆ ಮನುಷ್ಯ ಕ್ರೂರವಾಗಬಾರದು. ಭಾರತದಂತ ದೇಶದಲ್ಲಿ ಯಾವುದೇ ವ್ಯಕ್ತಿ ಜೀವಿಸುವ ಹಕ್ಕನ್ನ ಸಂವಿಧಾನದ ವಿಧಿ 21ರಲ್ಲಿ ಉಲ್ಲೇಖಿಸಲಾಗಿದೆ. ಅದು ಕೇವಲ ಜೀವನ ನಡೆಸುವುದಷ್ಟೇ ಅಲ್ಲ, ವೈಯಕ್ತಿಕ ಸ್ವಾತಂತ್ರ್ಯ, ಘನತೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಬದುಕುವ ಹಕ್ಕನ್ನ ಕಾನೂನಾತ್ಮಕವಾಗಿ ಕಲ್ಪಿಸಲಾಗಿದೆ. ಒಬ್ಬರ ಬದುಕನ್ನ ಸ್ವಾಗತಿಸುವ ಹಾಗೆಯೇ ಅವರನ್ನ ಸಂಸ್ಕಾರಯುತವಾಗಿ ಬೀಳ್ಕೊಡುವುದು ಕೂಡ ಒಂದು ಮಾನವ ಸಂಸ್ಕೃತಿಯಾಗಿದೆ. ಆದ್ರೆ ನಾನೀಗ ಪ್ರಸ್ತಾಪಿಸುವಂತಹ ವಿಷಯ ಈ ಗೌರವವನ್ನ ಅಥವಾ ಹಕ್ಕನ್ನ ಕಸಿದುಕೊಂಡ ವ್ಯಕ್ತಿಗಾದ ಅನ್ಯಾಯದ ಕುರಿತು. ಇಂದಿಗೆ ಈ ವ್ಯಕ್ತಿ ನಮ್ಮನ್ನಗಲಿ 8 ವರ್ಷಗಳು ಕಳೆದಿವೆ. ಆದರೆ ಅವರ ಸಾವಿನ ಪ್ರಕರಣಕ್ಕೆ ಇನ್ನೂ ಅಂತಿಮ ನಿಲುವು ದೊರಕಿಲ್ಲ. ಈ ಪ್ರಕರಣವು ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ದಿಟ್ಟ ಪತ್ರಕರ್ತೆ ಅನಿಸಿಕೊಂಡ ಗೌರಿ ಲಂಕೇಶ್ ಅವರ ಹತ್ಯೆಗೆ ಸಂಬಂಧಿಸಿದ್ದು. ಈ ಕಹಿ ನೆನಪಿನ ನೋವಲ್ಲಿ ಅವರ ಆತ್ಮೀಯ ಒಡನಾಡಿಗಳು ಪ್ರಕರಣದ ಮಂದಗತಿಯ ತನಿಖೆ ನಡುವೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 5, 2017ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿನ ಅವರ ನಿವಾಸದ ಬಳಿಯೇ ಹಂತಕರ ಬಂದೂಕಿನ ದಾಳಿಗೆ ಪ್ರಾಣ ತುತ್ತ ಧೀಮಂತ ಪತ್ರಕರ್ತೆ. ಇಂದಿಗೆ ಅವರು ಬದುಕಿದಿದ್ದರೆ ಸಾಕಷ್ಟು ವಿಚಾರಗಳು ತೆರೆದುಕೊಳ್ತಿದ್ವು. ಇವರು ಕನ್ನಡದ ಖ್ಯಾತ ಸಾಹಿತಿ, ಪತ್ರಕರ್ತ ಹಾಗೂ ಬರಹಗಾರರಾದ ಪಿ ಲಂಕೇಶ್ ಅವರ ಹಿರಿಯ ಮಗಳು. ಅಪ್ಪನ ಹಾದಿಯಂತೆ ಅಗಣಿತ ಸಾಹಿತಿ ಆಗಲಿಲ್ಲ, ಬದಲಾಗಿ ಒಬ್ಬ ದಿಟ್ಟ ಪತ್ರಕರ್ತೆ ಆದ್ರು. ಅನಂತರ ಎಲೈಟ್ ಇಂಗ್ಲಿಷ್ನಿಂದ ಕನ್ನಡದಲ್ಲಿಯೂ ತಮ್ಮ ಬರವಣಿಗೆ, ವಾಕ್ಚಾತುರ್ಯದ ಮೂಲಕ ಪತ್ರಿಕೋದ್ಯಮದಲ್ಲಿ ಜನಜನಿತರಾದ್ರು. ಅವರು ಹುಟ್ಟಿದ್ದು ಜನವರಿ 29, 1962ರಂದು. ಮೂಲತಃ ಲಿಂಗಾಯತ ಕುಟುಂಬದಲ್ಲಿ ಜನಿಸಿದ್ರು. ತಾಯಿ ಇಂದಿರಾ ಲಂಕೇಶ್, ಕವಿತಾ ಲಂಕೇಶ್ ಹಾಗೂ ಇಂದ್ರಜಿತ್ ಲಂಕೇಶ್ ಅವರ ಸಹೋದರಿ. ತಮ್ಮ ತಂದೆಯ ಕುರಿತು ಅಪ್ಪ ಹಾಕಿದ ಆಲದ ಮರ ಹಾಗೂ ಆನೆ ಇಟ್ಟ ಹೆಜ್ಜೆ ಎಂದು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಖ್ಯಾತ ಪತ್ರಕರ್ತರಾಗಿದ್ದ ಲಂಕೇಶ್ ಅವರ ಒಡೆತನದ ಲಂಕೇಶ್ ಪತ್ರಿಕೆಯನ್ನ ತಮ್ಮ ತಂದೆಯವರ ಮರಣದ ನಂತರ ಅದರ ಸಂಪಾದಕತ್ವವನ್ನ ವಹಿಸಿಕೊಂಡ್ರು. ಆ ಬಳಿಕ ತಮ್ಮದೇ ಸಂಪಾದಕತ್ವದಲ್ಲಿ ವಾರ ಪತ್ರಿಕೆಯಾದ ಗೌರಿ ಲಂಕೇಶ್ ಪತ್ರಿಕೆಯನ್ನ ಮುನ್ನಡೆಸಿದ್ರು. ಪ್ರಾರಂಭದಲ್ಲಿ ಬೆಂಗಳೂರಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪತ್ರಕರ್ತೆಯಾಗಿ ಕಾರ್ಯನಿರ್ವಹಿಸಿದ್ರು. ಆನಂತರ ಸಂಡೇ ಮ್ಯಾಗಝಿನ್ ಎಂಬಲ್ಲಿ ಸತತ 9 ವರ್ಷಗಳ ಕಾಲ ದೆಹಲಿಯಲ್ಲಿ ಕಾರ್ಯನಿರತರಾದರು. ತೆಲುಗಿನ ಈನಾಡು ಪತ್ರಿಕೆ ಸೇರಿದಂತೆ ಪತ್ರಿಕೋದ್ಯಮದಲ್ಲಿ 16 ವರ್ಷಗಳ ಕಾಲ ಪತ್ರಕರ್ತೆಯಾಗಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ರು. ತಮ್ಮ ಎಡಪಂಥೀಯ ಹಾಗೂ ಹಿಂದೂ ಧರ್ಮ ವಿರೋಧಿ ವಿಚಾರಗಳ ಕಾರಣ ವಿವಾದಕ್ಕೂ ಒಳಪಟ್ರು. ಆದರೂ ತಮ್ಮ ವಿರೋಧಿಗಳನ್ನ ಬನ್ನಿ ಕಾಫಿ ಕುಡಿಯುತ್ತಾ ಚರ್ಚೆ ಮಾಡೋಣ ಎನ್ನುವ ವ್ಯಕ್ತಿತ್ವ ವಿಸ್ತರಣೆ ಅವರಲ್ಲಿತ್ತು. ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಹಿಂದೂ ಸಂಘಟಕರನ್ನು ಕೆರಳಿಸುವ ಹೇಳಿಕೆ ಪರಿಣಾಮವಾಗಿ ಕಿಡಿಗೇಡಿಗಳ ಗುಂಡಿಗೆ ಬಲಿಯಾದರು. ಇದಾದ ಬಳಿಕ ದೇಶದೆಲ್ಲೆಡೆ ಅವರ ಹತ್ಯೆ ಖಂಡಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ ಪ್ರಕರಣವು ರಾಜ್ಯದಲ್ಲಿನ ಸೈದ್ಧಾಂತಿಕ ಸಂಘರ್ಷಗಳ ಕರಾಳ ಮುಖವನ್ನ ಅನಾವರಣಗೊಳಿಸಿತು. ಈ ಪ್ರಕರಣವು ಹಿಂದುತ್ವ ಮತ್ತು ಸನಾತನ ಧರ್ಮದ ಹೆಸರಿನಲ್ಲಿ ಪ್ರಗತಿಪರ ಚಿಂತಕರನ್ನು ಗುರಿಯಾಗಿಸಲಾಗುತ್ತಿದೆ ಎಂಬ ಆತಂಕವನ್ನ ಹೆಚ್ಚಿಸಿತ್ತು. ಗೌರಿ ಲಂಕೇಶ್ ಅವರನ್ನ 3 ಪ್ರಮುಖ ವಿಚಾರವಾದಿಗಳ ಹತ್ಯೆಯ ಮಾದರಿಯಲ್ಲಿಯೇ ಹಂತಕರು ಗುರಿಯಾಗಿಸಿದರು. 2013ರಲ್ಲಿ ನರೇಂದ್ರ ದಾಬೋಲ್ಕರ್, 2015ರಲ್ಲಿ ಗೋವಿಂದ ಪನ್ಸಾರೆ ಹಾಗೂ ಕನ್ನಡದ ಹಿರಿಯ ಸಾಹಿತಿ ಮತ್ತು ಚಿಂತಕರಾದ ಎಂ ಕಲಬುರ್ಗಿ ಅವರ ಹತ್ಯೆಗೆ ಸಂಬಂಧಿಸಿದ ನ್ಯಾಯ ಮತ್ತು ಸತ್ಯದ ಅನ್ವೇಷಣೆ ಇನ್ನೂ ಮುಂದುವರೆದಿದೆ. ಇವರೆಲ್ಲರೂ ಸತ್ಯದ ಪರಿಚಯ ಮಾಡಿಸುವ ಆಧಾರದಿಂದ ಪತ್ರಿಕೆಯಲ್ಲಿ, ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದ್ರು. ತಮ್ಮ ಬರಹ ಮತ್ತು ಮಾತುಗಳ ಮೂಲಕ ಹಿಂದೂ ಕೋಮುವಾದಿಗಳನ್ನು ಹಾಗೂ ಹಿಂದೂ ಧರ್ಮದಲ್ಲಿನ ದುರ್ಜನರು ಎಂದು ಪರಿಗಣಿಸಲಾಗುವ ಶಕ್ತಿಗಳನ್ನ ಎದುರು ಹಾಕಿಕೊಂಡಿದ್ರು. ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಒಟ್ಟು 18 ಆರೋಪಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಂಡಿತ್ತು. ಈ ವರ್ಷ ಜನವರಿ 8ರಂದು ಕಲಾಸ್ಕರ್ ಅವರ ಜಾಮೀನು ಅರ್ಜಿಯನ್ನು ಆಲಿಸಿದ ಬೆಂಗಳೂರಿನ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾದ ಮುರಳೀಧರ ಪೈ ಬಿ, ದೀರ್ಘಕಾಲದ ಬಂಧನವು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ತ್ವರಿತ ವಿಚಾರಣೆಗೆ ಅವರ ಸಾಂವಿಧಾನಿಕ ಹಕ್ಕನ್ನ ಉಲ್ಲಂಘಿಸುತ್ತದೆ ಎಂದು ಹೇಳಿ ಅವರ ಬಿಡುಗಡೆಗೆ ಅನುಮತಿ ನೀಡಿದರು. ಇದರಿಂದಾಗಿ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಎಲ್ಲ 18 ಆರೋಪಿಗಳ ಪೈಕಿ ತಲೆಮರೆಸಿಕೊಂಡಿರುವ ವಿಕಾಸ್ ಪಾಟೀಲ್ ಹೊರತುಪಡಿಸಿ ಇನ್ನುಳಿದವರು ಜೈಲಿನಿಂದ ಹೊರಬಂದರು. ಒಬ್ಬ ಮಹಿಳಾ ಪತ್ರಕರ್ತೆಯ ಹೋರಾಟದ ಧ್ವನಿಯನ್ನ ಹುಟ್ಟಡಗಿಸಿದನ್ನ ಸಂಭ್ರಮಿಸಲಾಯಿತು. ಪೊಲೀಸರ ಪ್ರಕಾರ ಈ 4 ಪ್ರಗತಿಪರ ಹತ್ಯೆಗಳ
ಹಿಂದಿರುವ ಮಾಸ್ಟರ್ ಮೈಂಡ್ ಆರೋಪಿ ಸೇರಿದಂತೆ ಹಲವು ಆರೋಪಿಗಳು ಮಹಾರಾಷ್ಟ್ರದ ಕೆಲ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿದರು ಎಂದು ತನಿಖೆಗಳು ಹೇಳಿದೆ. ಶ್ರೀರಾಮ ಸೇನೆಯ ಕಾರ್ಯಕರ್ತನೆಂದು ಹೇಳಲಾದ ಪರಶುರಾಮ್ ವಾಗ್ಮೋರೆ ಗೌರಿ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಆರೋಪಿಗಳು ಹತ್ಯೆಗೆ ಬಳಸಿದ ಬಂದೂಕನ್ನ ಸುದರ್ಶನ ಚಕ್ರ ಎಂದು ನಂಬಿದ್ರು ಎಂದು ವರದಿಯಾಗಿದೆ. ಕಲ್ಪಿತ ಧರ್ಮದ ಆದರ್ಶಗಳ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನ ಸಂಘಟಿತ ಅಪರಾಧ ಮತ್ತು ಇದು ಸುಮಾರು 1 ವರ್ಷದ ಸಂಚಾಗಿತ್ತು ಎಂದು ತನಿಖಾ ವರದಿಯಿಂದ ತಿಳಿದು ಬಂದಿದೆ. ಇತ್ತೀಚೆಗೆ 4 ಪ್ರಮುಖ ಆರೋಪಿಗಳಿಗೆ ಜಾಮೀನು ದೊರಕಿದ್ದು ಇದು ವಿಚಾರಣೆಯ ಭವಿಷ್ಯದ ಬಗ್ಗೆ ಆತಂಕವನ್ನ ಮೂಡಿಸಿದೆ. ಅಂದಿನ ಆಡಳಿತ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದ ಸಿಎಂ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಈ ಕುರಿತಾಗಿ ವಿಶೇಷ ತನಿಖಾ ತಂಡ ರಚನೆ ಮಾಡಿತ್ತು. ಪ್ರಸ್ತುತದಲ್ಲಿಯೂ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿರುವಾಗಲೂ ಗೌರಿ ಲಂಕೇಶ್ ಅವರ ಒಡನಾಡಿಗಳು ಮತ್ತು ಕುಟುಂಬವು ನ್ಯಾಯಕ್ಕಾಗಿ ಹೋರಾಟ ಮುಂದುವರಿಸಿದೆ. ಪಾರದರ್ಶಕತೆ ತರಲು ವಿಶೇಷ ನ್ಯಾಯಾಲಯದ ಸ್ಥಾಪನೆಗೆ ಒತ್ತಾಯ ಕೇಳಿಬಂದಿದೆ. ಆದರೆ ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಸುಮಾರು 100 ವರ್ಷಗಳ ಕಾಲ ವಿಚಾರಣೆಗಳು ವಿಳಂಬವಾಗಿದ್ದವು. ಒಟ್ಟಾರೆ ಗೌರಿ ಲಂಕೇಶ್ ಅವರು ಪ್ರತಿರೋಧದ ಶಕ್ತಿಯ ವ್ಯಕ್ತಿತ್ವ ಹೊಂದಿದ್ರು. ಅವರು ಜೀವಂತವಾಗಿದ್ದರೆ ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ಸನ್ನಿವೇಶಗಳಲ್ಲಿ ಶಕ್ತಿಶಾಲಿಯಾದ ನಾಯಕತ್ವದ ಪಾತ್ರವನ್ನ ವಹಿಸುತ್ತಿದ್ರು. ಅವರು ತಮ್ಮ ಪತ್ರಿಕೆ ಮತ್ತು ಹೋರಾಟದ ಮುಖಾಂತರ ಸಾಮಾಜಿಕ ಪಿಡುಗುಗಳು ಹಾಗೂ ಬಾಧಿತ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸುತ್ತಿದ್ರು. ತಮ್ಮ ಬರವಣಿಗೆಯಿಂದ ಸಮಾಜದಲ್ಲಿ ಕಂಟಕವಾಗಿದ್ದ ಪೂರ್ವಗ್ರಹಗಳ ವಿರುದ್ಧ ಅವರು ಎತ್ತಿದ ಧ್ವನಿಯನ್ನ ನಿಲ್ಲಿಸಲಾಯಿತು. ಗೌರಿ ಲಂಕೇಶ್ ಅವರ ಬದುಕು ಮತ್ತು ಬಲಿದಾನವು ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುವ ಪತ್ರಕರ್ತರ ಜೀವಕ್ಕೆ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳಿಗೆ ಸವಾಲಾಗಿ ನಿಂತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ಧನ್ಯವಾದಗಳು.